ರೈಟ್. ಮೇಡಮ್ ಆ ಸೈಡ್ ಒಳಗೋರಿ ಬೇಕಾ ಚೀಲ ಕೊಡೋದ ಬಂದ್ರೆ ಚೀಲ ಕೊಡೋದು ಅದ ನೋಡ್ದು ಇಲ್ಲಂದ್ರೆ ಹಾಂ ಎಸ್ ಜಲ್ದಿ ಹೋಗಿ ಸಾಕಲ್ಲ ಮಹಾಮಂಗಾಳಿ ತಗೊಂಡು ಧೀರಲಿಂಗೇಶ್ವರ ದೇವಸ್ಥಾನ. ಮೇಡಮ್ ತಾವೆಲ್ಲ ಈಶ್ವರನ ಭಕ್ತರ? ಹೌದಾ? ಉಪವಾಸ ವ್ರತವನ್ನು ಮಾಡ್ತಾ ಇದ್ದೀರಾ? ಉಪವಾಸ ವ್ರತವನ್ನು ಮಾಡಿದ್ದೀರಾ? ಶಿವನಿಗಿರುವ ಒಂದು 10 ಹೆಸರುಗಳನ್ನು ಹೇಳಿ. ಸಾರಿ, ಶಿವನಿಗಿರುವ ಬೇರೆ ಬೇರೆ ಹೆಸರುಗಳನ್ನು. ಈಶ್ವರ ಮತ್ತೆ ಗಿರಿಜಾರಮಣ. ಓಕೆ. ಕೈಲಾಸವಾಸ, ಕೈಲಾಸನಾಥ. ಹಾಂ, ಮತ್ತೆ ಎಷ್ಟದು? ತ್ರಿಕುಟೇಶ್ವರ. ಎಸ್. ಹಾಂ. ಕೇದಾರನಾಥ. ಹಾಂ. ಶ್ರೀಶೈಲ ಮಲ್ಲಿಕಾರ್ಜುನ. ಹಾಂ. ತ್ರ್ಯಂಬಕೇಶ್ವರ. ಎಸ್. ರಾಮೇಶ್ವರ. ಹಾಂ. ಉಜ್ಜಯಿನಿ ಮಹಾಕಾಲ. ಹಾಂ. ಗಿರಿಜಾಕಾಂತ. ಹೌದೌದು. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ತೋಳಿ, ನಮ್ಮ ಅದ್ವಿಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೊಂದು ಗಿಫ್ಟ್. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಶಿವನ ಪತ್ನಿಯ ಹೆಸರೇನು? ದೇವಿರಮ್ಮ. ಮತ್ತೆ ಪ್ರಚಲಿತ ಇರೋದು, ಪ್ರಚಲಿತವಾಗಿರುವಂಥದ್ದು ಶಿವಗೆ ತಕ್ಷಣ ಹೇಳೋದು, ಶಿವ ಅಂದ ತಕ್ಷಣ ಹೇಳೋದು ಓಂ ನಮಃ ಶಿವಾಯ. ಪತ್ನಿಯ
ಹೆಸರು, ಶಿವನ ಪತ್ನಿಯ ಹೆಸರು. ಪಾರ್ವತಿ. ಎಸ್, ಪಾರ್ವತಿ. ಪಾರ್ವತಿ. ಸರಿಯಾದ ಉತ್ತರ ಸರ್. ತಮಗೆ ನಮ್ಮ ಅದ್ವಿಕ್ ಯೂಟ್ಯೂಬ್ ಚಾನಲ್ನಿಂದ ಒಂದು ಗಿಫ್ಟು. ಥ್ಯಾಂಕ್ ಯು. ಹಚ್ಚಿ ಬರ್ತೀರಿ? ಕನ್ನಡ ಕನ್ನಡ ಬರುತ್ತಾ? ಬರುತ್ತೆ. ಶಿವನ ಮಕ್ಕಳಿದಾರಲ್ಲ, ಶಿವಗೆ ಅವ್ರ ಮಕ್ಕಳ ಹೆಸರೇನು? ಗಣೇಶ್ ಮತ್ತೆ ಮತ್ತೆ ಇನ್ನೊಬ್ರು ಆದಿಶೇಷ್, ಯಾರು? ಷಣ್ಮುಖ, ಷಣ್ಮುಖ. ಸರಿಯಾದ ಉತ್ತರ. ಪಾಪು, ನಿನ್ನ ಹೆಸರು? ಅಭಿಷೇಕ್. ಅಭಿಷೇಕ್. ಸೊ ನಮ್ಮ ಅದ್ವಿಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿನ್ಗೊಂದು ಗಿಫ್ಟು. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್, ದರ್ಶನ ಆಯ್ತಾ? ಇಲ್ಲ, ಇನ್ನು ಹೋಗ್ತೀವಿ. ಹೌದು. ಶಿವನ ಜಟೆಯಿಂದ, ಕೂದಲಿಂದ ಅವತರಿಸಿದವರು ಯಾರು? ಜಟಾಯು. ಅಲ್ಲ, ಅದು ರಾಮಾಯಣ. ಜಟಾಯು ವೀರಭದ್ರೇಶ್ವರ. ಹಾ, ಯಾರು? ವೀರಭದ್ರ ಸ್ವಾಮಿ. ವೀರಭದ್ರ ಅವತಾರ ಮಾಡೋಕ್ಕೆ ಕಾರಣ ಏನಾಯ್ತು? ರುದ್ರ ಅವತಾರ. ಅದು ಶಿವಂದ ರುದ್ರ ತರ ಇರುತ್ತಲ್ಲ, ಶಿವಂದ ರುದ್ರ ಅವತಾರ. ಅದೇ ಅವನು ಹುಟ್ಟಕ್ಕೆ ಕಾರಣ. ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೋಬೇಕಿತ್ತಲ್ರಿ ಶಿವ. ಅಲ್ಲ, ಅದಕ್ಕೆ ಅಲ್ಲ. ತಾವು ಹೇಳ್ತೀರಾ ಸರ್? ಗೊತ್ತಿಲ್ಲ. ಓಕೆ 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 ಇದೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ ಓಕೆ, ಕೇಳೋಣ. ಸರ್ ನಮಸ್ತೆ. ಒಂದು ಪ್ರಶ್ನೆ ತಮಗೆ ಒಂದು ಪ್ರಶ್ನೆ. ಹಾಗೆ ಹಿಡ್ಕೊಳ್ಳಿ ಸರ್, ಅದು ಮೈಕು. ಹಿಂಗ ಮೈಕ್ ಅದು. ಹೇಳಿ. ಈಗ ವೀರಭದ್ರದ ಸ್ವಾಮಿ ಹುಟ್ಟಿದ ಅವತಾರ ಆಯ್ತು, ವೀರಭದ್ರ ಸ್ವಾಮಿದು. ಆಯ್ತು. ಅವನ ಅವತಾರಕ್ಕೆ ಕಾರಣ ಏನು ಸರ್? ಅವನ ಅವತಾರಕ್ಕೆ ಕಾರಣ ಅಂತಂದ್ರೆ ದಕ್ಷಬೊಮ್ಮ ಯಜ್ಞ ಮಾಡೋ ಹೊತ್ತಾಗ ಅವ್ರನ್ನ ಪಾರ್ವತಿನ ಬಿಟ್ಟಿದ್ನಂತೆ. ಅದಕ್ಕೆ ಪಾರ್ವತಿನ ತವ್ರ ಮನೆಗೆ ಹೋಗ್ತಾನಂತ ಹೋಗಿದಂತ. ಹೋದಾಗ ಅವ್ರನ್ನ ಪಾರ್ವತಿನ ಇದನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅದು ಶಿವಾಗ ಸಿಟ್ಟು ಬಂದು ತನ್ನ ಜಡಿ ನೆಲಕ್ಕೆ ಹೊಡೆದಾಗ ದಕ್ಷಬೊಮ್ಮ ಇವರು ನಮ್ಮ ವೀರಭದ್ರ ಹುಟ್ಟಿದ್ರು. ಇಷ್ಟ. ಧನ್ಯವಾದಗಳು. ಸರಿಯಾದ ಉತ್ತರ. ಕರೆಕ್ಟ್. ತಾವು ಸರಿಯಾದ ಉತ್ತರ ನೀಡಿದ್ದಕ್ಕೆ ನಮ್ಮ ಅದ್ವಿಕ್ ಯೂಟ್ಯೂಬ್ ಚಾನಲ್ನಿಂದ ತಮಗೊಂದು ಸಣ್ಣದಾದ ಕಾಣಿಕೆ. ಮೈಕು. ಓಕೆ. ಮೇಡಮ್, ನಮ್ಮ ಭಾರತ ದೇಶದಲ್ಲಿರುವಂಥ 12 ಜ್ಯೋತಿರ್ಲಿಂಗಗಳ ಹೆಸರನ್ನು ಹೇಳಿ. 12 ಜ್ಯೋತಿರ್ಲಿಂಗಗಳು: ಸೋಮಶೇಖರ, ತ್ರಯಂಬಕೇಶ್ವರ, ಮಹಾಬಳೇಶ್ವರ, ಶ್ರೀಕಂಠೇಶ್ವರ, ಆಮೇಲೆ ಮಮತಾಯಿಂದ್ರೇಶ್ವರ. ಇಷ್ಟೇ ನೋಡಿ ಹೇಳ್ಬಿಟ್ಟ. ಹಾಂ, ಊರು ಹೇಳಿ, ಪರವಾಗಿಲ್ಲ. ಹೌದಾ? ಇನ್ನೊಂದಿಷ್ಟು ನೆನಪು ಮಾಡಿ ಹೇಳ್ಕೊಂಡು ಇನ್ನೊಂದಿಷ್ಟು ಇಷ್ಟ ನೆನಪಿರೋದು. ಓಕೆ. ಇನ್ನೊಂದು ಪ್ರಶ್ನೆ. ಶಿವನಿಗೆ ನೀಲಕಂಠ ಅಂತ ಹೆಸರು ಬರೋಕ್ಕೆ ಕಾರಣ ಏನು? ಅವನು ವಿಷವನ್ನು ಸೇವನೆ ಮಾಡಿದ್ರಿಂದ ಆತನಿಗೆ ನೀಲಕಂಠ ಅಂತ ಹೆಸರು ಬಂತು. ಯಾಕೆ ಅವನು ಸೇವನೆ ಮಾಡಿದ ವಿಷವನ್ನು? ಯಾರನ್ನ
ಭೂತನಿಯನ್ನು ಸಂಹಾರ ಮಾಡಿದ ಆತ. ಸಂಹಾರ ಮಾಡಿದಾಗ ಆತನಿಗೆ ಆ ವಿಷವನ್ನು ತಾನು ಸೇವನೆ ಮಾಡಿದ. ಅದಕ್ಕೆ ಅವು ವಿಷಕಂಠ. ಅವಿ ವಿಷಕಂಠ ಅವಿ ಶಿವನಿಗೆ ವಿಷಕಂಠ ಅಂತ ಹೆಸರು ಬರೋಕ್ಕೆ ಕಾರಣ ಏನು? ನೀಲಕಂಠ. ಹಾ, ನೀಲಕಂಠ, ವಿಷಕಂಠ, ಕರೆಕ್ಟ್ ಅವಿ. ಏನು? ನೀಲಕಂಠ. ಹಾ, ಯಾಕೆ ಬಂತು ಅವನಿಗೆ ನೀಲಕಂಠ ಅಂತ ಹೆಸರು? ನಿನ್ನೆ ಹಾ, ನನ್ನ ಪೂಜೆ ಇತ್ತು. ಹಾಂ ಹಾಂ ಹಾಂ. ಅದನ್ನು ಸಂಹಾರ ಮಾಡಿದ. ಶಿವನಿಗೆ ನೀಲಕಂಠ ಅಂತ ಹೆಸರು ಬರೋಕ್ಕೆ ಕಾರಣ ಏನು? ಮೈಕ್ ತೊಳಿ, ಮೈಕ್ ತೊಳಿ. ಅವನ ಗಂಟಲಿನಲ್ಲಿ ವಿಷವನ್ನು ಇಟ್ಟುಕೊಂಡ ಕಾರಣಕ್ಕೆ ನೀಲಕಂಠ ಅಂತ ಹೆಸರು ಬಂತು. ಸರಿಯಾದ ಉತ್ತರ. ಆದರೆ ಅವನು ಯಾಕೆ ಅದನ್ನು ಇಟ್ಕೊಂಡ ಗಂಟಲಲ್ಲಿ? ಶಿವನು ಗಂಟ್ಲಲ್ಲಿ ವಿಷ ಇಟ್ಕೊಂಡ, ಅದಕ್ಕೆ ನೀಲಕಂಠ ಅಂತ ಆಯಿತು. ಗಂಟ್ಲಲ್ಲಿ, ಅದಕ್ಕೆ ನೀಲಕಂಠ. ಅವನು ಗಂಟ್ಲಲ್ಲಿ ವಿಷವನ್ನು ಯಾಕೆ ಇಟ್ಕೊಂಡ? ಕಾರಣ ಜನರಿಗೋಸ್ಕರ, ಭಕ್ತರಿಗೋಸ್ಕರ. ಭಕ್ತರಿಗೋಸ್ಕರ. ಹೌದು. ಯಾವ ಸಂದರ್ಭದಲ್ಲಿ ಅವನು ಇಟ್ಕೊಳ್ತಾನೆ ಅದನ್ನ? ಆ ವಿಷ ಎಲ್ಲಿಂದ ಬಂತು? ನದಿಯಲ್ಲಿ. ತಾವು ಹೇಳ್ತೀರಾ ಸರ್? ಮೇಡಮ್ ಮೇಡಮ್ ತಗೋರಿ. ಮೇಡಮ್ ತಾವು ಹೇಳ್ತೀರಾ? ಹೇಳಿ. ಯಾವ ಚಾನಲ್ ರೀ? ಅದ್ವಿಕ್. ಅದ್ವಿಕ್. ನೀಲಕಂಠ ಅಂತ ಹೆಸರು ಬಂತು. ವಿಷವನ್ನು ಗಂಟ್ಲಲ್ಲಿ ಇಟ್ಕೊಂಡಿದ್ದಕ್ಕೆ ನೀಲಕಂಠ. ಸೊ ಅವನ ಯಾಕೆ ಅದನ್ನು ಗಂಟ್ಲಲ್ಲಿ ಇಟ್ಕೊಂಡ ಶಿವ? ಯಾವ ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡ? ಸಮುದ್ರ ಮಂಥನ ಸಂದರ್ಭ. ಎಸ್. ವಿಷವನ್ನ ತನ್ನ ಗಂಟಲು, ಯಾಕಂದ್ರೆ ಪ್ರಪಂಚವನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ದ, ಆ ವಿಷವನ್ನ ಕುಡಿದು ಜಗತ್ತನ್ನ ಕಾಪಾಡಿದ. ಅದಕ್ಕೆ ಅವನಿಗೆ ನೀಲಕಂಠ ಅಂತ ಹೆಸರು. ಸರಿಯಾದ ಉತ್ತರ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಅದ್ವಿಕ್ ಯೂಟ್ಯೂಬ್ ಚಾನಲಿಂದ ತಮಗೆ ಒಂದು ಗಿಫ್ಟು. ನಮ್ಮ ಅದ್ವಿಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮೇಡಮ್, ತಾವು ನೀಲಕಂಠ ಅಂತ ಹೇಳಿದ್ದೀರಾ, ಅದಕ್ಕೆ ತಮಗೆ ಸರಿಯಾದ ಉತ್ತರಕ್ಕೆ ಒಂದು ಗಿಫ್ಟು. ನಿಂಗೆ ಗಿಫ್ಟ್. ನಿಂಗೊಂದು ಪ್ರಶ್ನೆ ಕೇಳಿ ಹೇಗಿದ್ರೆ, ಗಣಪತಿಯ ವಾಹನ ಯಾವುದು? ಗಣಪತಿ ಯಾವ್ದ್ರ ಮೇಲೆ ಕುತ್ಕೊಳ್ತಾನೆ? ಗಣಪತಿ ಗಣಪತಿ ಈಗ ಹಿಡ್ಕೊಂಡು ಹೇಳು. ಎದ್ರ ಮೇಲೆ? ಇಲ್ಲಿ. ಗುಡ್ ಗುಡ್ ಗುಡ್. ಸರಿಯಾದ ಉತ್ತರ. ತೋ ನಿನಗೂ ಒಂದು ಗಿಫ್ಟು. ಓಕೆ. ಅದ್ವಿಕ್ ಯೂಟ್ಯೂಬ್. ತಮಗೊಂದು ಕ್ವಶನ್ ಕೇಳ. ಮೈಕ್. ಶಿವನ ಕೊರಳಲ್ಲಿದೆ ಅಲ್ಲ, ಏನಿದೆ ಸರ್? ವಾಸುಕಿ. ಗುಡ್ ಗುಡ್ ಗುಡ್. ಆನ್ಸರ್ ನೀನು ಕೊಟ್ಟ. ಹಾವಿನ ಹೆಸರು ಏನು? ವಾಸುಕಿ. ಗುಡ್ ಗುಡ್ ಗುಡ್. ಇನ್ನೂ ಒಂದು ಗಿಫ್ಟ್ ನಿನಗೆ. 2 ಗಿಫ್ಟು. ಓಕೆ. ಶಿವನ್ ಹಾಡು ಹೇಳ್ತೀಯಾ? ಹೇಳು. ನೀಡು ಶಿವನೇ
ಬಂಗಾರ ಶ್ರೇಣಿಕ ಬಾಳಲ್ಲಿ ಬಡಿವಾರ ಬೇಕೆ ನೀನಿತ್ತ ಕಾಯ ನಿನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡು ಶಿವ ಬಾಗುವುದು ನನ್ನ ಕಾಯ. ಗುಡ್ 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 ಚೆನ್ನಾಗಿ ಹೇಳಿದಿ. ನಿನ್ನ ಹೆಸರು ಹೇಳಿಲ್ವಲ್ಲ? ಅಂಜಲಿ ನನ್ನ ಹೆಸರು ಹೋಮ್ ಗಾರ್ಡ್ ಪೊಲೀಸ್. ಯಾವ ಸ್ಟೇಷನ್? ಇದು ಲೈವ್. ನಿಮ್ಗೊಂದು ಪ್ರಶ್ನೆ ಕೇಳ ಶಿವನ್ ಬಗ್ಗೆ ನೋಡಿ. ಮೈಕ್ ಮೇಡಮ್ ಬ್ಯಾಡ್ರಿ ಮತ್ತೆಲ್ಲ ಟೆಲಿಕಾಸ್ಟ್ ಆಫ್ ವಿಷಯ ಇದು ಮಾಡಿರಂತ ಹಾಂ ಸಿಕ್ತು. ಮಾಡಿದ್ರಿ ವಿಡಿಯೋ ಮಾಡಿದ್ರಿ. ಹಾಂ ಮಾಡಿದ್ವಿ. ಇರ್ಲಿಲ್ಲ ಹಾಂ ಇರಲಿ ಇರಲಿ. ಊರಪ್ಪ